राष्ट्रीय जनपद पदयुक्त कला परिषद के महासचिव के रूप में चुने जाने पर डॉक्टर राजकुमार हिब्बाले प्रशांत समिति की ओर से शहर में कन्नड़ साहित्य संघ के सांस्कृतिक सदन में सम्मान समारोह का उद्घाटन सांसद सागर खंडे ने किया। इस मौके पर बात करते हुए सागर खंडे ने कहा कि कर्नाटक तेलंगाना सीमा पर एक सांस्कृतिक केंद्र की स्थापना और बीदर जिले में एक अंतर्राष्ट्रीय लोक सम्मेलन के आयोजन की मांग की जा रही है। इनकी सफलता के लिए संबंधित मंत्रियों से बात करने का प्रयास किया जाएगा। इस संबंध में राष्ट्रीय जनपद पदयुक्त कला परिषद के महासचिव डॉक्टर राजकुमार हिब्बालकर जो कलाकारों के विकास के लिए दिन रात काम कर रहे हैं, यहाँ का काम सराहनीय है। ऐसे में कई कलाकारों को मंच नहीं मिल पाता। यह सराहनीय है कि ऐसे वंचित कलाकारों को सरकार द्वारा मंच दिया जा रहा है और सम्मान एवं पारिश्रमिक दिया जा रहा है। एक छोटे से नवदगिरी गांव में जन्मे और दिल्ली में पढ़े लिखे राजकुमार एक कलाकार के जीवन की रोशनी है। कैमरामैन पुपराज के कवरेज। ಈಗಾಗಲೇ ನಮ್ಮ ಜುಮಾ ಸರ್ ಅವರು ಎಲ್ಲಾನೇ ಮಾತಾಡ್ಬಿಟ್ಟಾರ, ಇದನ್ನ ಮಾತಾಡೋಕೆ ಎಲ್ಲಾನೇ ಹೇಳ್ಬಿಟ್ಟಾರ, ನಮಗೆ ಜಾಸ್ತಿ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಅವ್ರೇನ್ ಸೇವೆ ಮಾಡಾರ, ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಅವರಿಗೆ ವೇದಿಕೆ ಕೊಡ್ತಾ ಇದ್ದಾರೆ. ಬಹಳ ಒಂದು ಮೆಚ್ಚಬೇಕು ನಾವೆಲ್ಲರೂ. ಯಾಕಂದ್ರೆ ಸಾಕಷ್ಟು ಜನರು ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಎಲ್ಲಾನೇ ಇರುತ್ತೆ, ಆದ್ರೆ ಒಂದು ವೇದಿಕೆ ಸಿಗೋದಿಲ್ಲ. ಅವ್ರೇನು ಅವ್ರ ಟ್ಯಾಲೆಂಟ್ ಅವ್ರ ಪ್ರದರ್ಶನ ಮಾಡ್ಬೇಕಂತಾರೆ, ಅವ್ರೇನ್ ಜನರಿಗೆ ತೋರಿಸ್ಬೇಕಂತಾರೆ. ಅವ್ರು ಕಲ್ತಿರೋದು ಸಾಕಷ್ಟು ಜನರಿಗೆ ಆ ವೇದಿಕೆನೇ ಸಿಗೋದಿಲ್ಲ. ಆದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ನಮ್ಮ ಬೀದರು, ನಮ್ಮ ಪಾಲ್ಕಿ ಎಲ್ಲ ಅವರ ಕಸು ಕಲ್ಯಾಣ ಹುಮ್ನಾಬಾದ್ ಎಲ್ಲ ತಾಲೂಕು ಎಲ್ಲ ಕ್ಷೇತ್ರಗಳ ಕಲಾವಿದರಿಗೆ ಬೇರೆ ಬೇರೆ ಕಡೆ ಕಳಿಸೋದು, ಬೇರೆ ಬೇರೆ ಕಡೆ ಅವಕಾಶ ಕೊಡ್ತಾ ಇದ್ದಾರೆ. ಅದು ಅಷ್ಟೇ ಇಲ್ಲ, ಅಂದ್ರು ನನಗೆ 3 ಜನ ನಾನು ಪೆನ್ಷನ್ ಕೂಡ ಮಾಡಿಸ್ಕೊಟ್ಟಿದ್ದೀನಿ, ಅವರಿಗೆ ಸಹಾಯಧನ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು 20 ವರ್ಷಗಳಿಂದ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಅನೇಕ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಡಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ತಾವು ಹಮ್ಮಿಕೊಳ್ಳುತ್ತಾ ಬಂದಿರುತ್ತೇವೆ. ಆ ಒಂದು ನಿಟ್ಟಿನಲ್ಲಿ 2016ರಿಂದ ನನಗೆ ರಾಷ್ಟ್ರೀಯ ಬುಡಕಟ್ಟು ಕಲಾ ಪರಿಷತ್ತಿನ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಕ ಆದ ನಂತರ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇವತ್ತು ಹಳ್ಳಿಯಿಂದ ಹಳ್ಳಿವರೆಗೆ ನಮ್ಮ ಗಡಿ ಭಾಗದ ಕಲಾವಿದರಿಗೆ ನಾವು ಕೊಂಡೊಯ್ದು ನಮ್ಮ ಗಡಿ ಜಿಲ್ಲೆಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕೀರ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ನಾವು ಪ್ರಸಾರ ಮಾಡಿರುವ ನಿಮಿತ್ತ ಎಲ್ಲ ಜಿಲ್ಲೆಯ ಸಾಹಿತಿಗಳ ಹಾಗೂ ಕಲಾವಿದರ ಒಂದು ಕೃಪಾ ಆಶೀರ್ವಾದದಿಂದ 1 ತಿಂಗಳ ಕೆಳಗೆ ಗ್ವಾಲಿಯರ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನದಲ್ಲಿ ನಮ್ಮ ರಾಷ್ಟ್ರೀಯ ಸಭೆಯನ್ನು ಜರುಗಿತು. ಆ ಒಂದು ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಎಲ್ಲ ಪದಾಧಿಕಾರಿಗಳು ನನಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿರುವ ಪ್ರಯುಕ್ತ ಇಂದು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಾನಪದ ಪರಿಷತ್ತಿನ ಜೊತೆಗೆ ಕರ್ನಾಟಕ ಸಾಹಿತ್ಯ ಸಂಘದ ಜೊತೆಗೆ ಜಿಲ್ಲೆಯ ಎಲ್ಲ ಸಾಹಿತ್ಯ ಕಲಾ ಬಳಗ ಸದಸ್ಯರು, ಆಯೋಜನಾ ಸಮಿತಿ ಸದಸ್ಯರು ನನಗೆ ಅದ್ಧೂರಿಯಾಗಿ ಭವ್ಯ ಮೆರವಣಿಗೆ ಮೂಲಕ ಈ ಒಂದು ಸಾಹಿತ್ಯ ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಎಲ್ಲ ಕಲಾವಿದರಿಗೂ, ಮಾಧ್ಯಮದ ಮಿತ್ರರಿಗೂ, ಆಯೋಜನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕ ಪರವಾಗಿ ಜೊತೆಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಹೇಳುತ್ತಾ